Toss won by Pushpak. Let's ride. ಹೇ ನೋಡ್ರಲ್ಲಿ ಜರ್ಸಿ ಹಾಕಿದ ತಕ್ಷಣ ಫುಲ್ಲು ಪ್ಲೇಯರ್ಸ್ ತರ ಫೀಲಿಂಗ್ ಕೊಡ್ತಾವ್ರೆ. ಕಬಡ್ಡಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಕಬಡ್ಡಿ ಆಡಕ್ ಬಂದವ್ರೆ. ಪಾಪ ಅವ್ರಿಗೆ ಗೊತ್ತಿಲ್ಲ, ಹೋಗ್ಬೇಕಾದ್ರೆ ಅವರೇ ಮಣ್ಣು ಮುಕ್ಕೋದು ಅಂತ. ಹೇ ಪುಷ್ಪಕ್, ಏ ವೀರು, ಪಂದ್ಯ ಆಡ್ತಿದ್ರೆ ಹೆಲ್ದಿ ಕಾಂಪಿಟೇಷನ್ ಇರಬೇಕು, ಗಲಾಟೆ ಮಾಡಬಾರ್ದು. ಸರ್, ನಿಮ್ಮ ಮೇಲೆ ನಿಮ್ಮ ಕುಟುಂಬದ ಮೇಲೆ ನನ್ನ ಗೌರವ ಇದೆ, ಆದರೆ ಇದು ಆಟ. ಆಟದಲ್ಲಿ ಈ ಥರ ಮಾತುಗಳಾಡೋದು ಕಾಮನ್ ಸರ್. ಅದರಲ್ಲೂ ಇರೋದನ್ನೇ ತಾನೇ ನಾನು ಹೇಳಿದ್ದೀನಿ. ಪ್ರತಿ ಸಲ ಆಡ್ದಾಗ್ಲೂ ಫೈನಲ್ಸ್ ತನಕ ಹೋಗಿರೋದು ನಾವೇ, ಕಪ್ ಗೆದ್ದಿರೋದು ನಾವೇ. ಅಲ್ಲಪ್ಪ, ಆಟದಲ್ಲಿ ಗೆದ್ದು ಕಪ್ ನೀವೇ ತಗೊಂಡು ಹೋಗಿ, ಆದ್ರೆ ಆಟದ ಮಧ್ಯೆ ಈ ತರ ಮಾತಾಡೋದು ತಪ್ಪು ಅಂತ ಹೇಳ್ತಾ ಇದೀವಿ ಅಷ್ಟೇ. ಹೋಗಿರಿ ಮಕ್ಕ ಹೋಗಿರಿ. ಅವನಿಗೆ ಎಷ್ಟು ಸರಿ ಹೇಳೋದು ಈಗ ಮಾತಾಡಬೇಡ ಅಂತ ಬಂದ್ರೆ. ಹೋಗ್ಲಿ ಬಿಡಿ ಡ್ಯಾಡ್, ಆಟ ಆದ್ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ಯಾರು ಗೆದ್ರು ಯಾರು ಸೋತ್ರು ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಗೇಮ್. ಸೋಲೋಕಂತಾನೆ ಗ್ರೌಂಡ್ಗೆ ಬಂದಿದ್ದೀರಾ? ತಾಂಡವ್, ನೀನ್ ಯಾಕೆ ಇಲ್ಲಿ ಬಂದೆ? ಹೋಗಿ ಕೂತ್ಕೋ ಹೋಗು. ತಾಂಡವ್ ಅವರೇ, ನೀವು ಸುಮ್ಮನೆ ಇರು. ಬಿಡು ದುರ್ಗ, ಹೇಗಿದ್ರು ಸೋಲ್ತಾರೆ. ಸ್ವಲ್ಪ ಪಾಯಿಂಟ್ಸ್ ನ ಜಾಸ್ತಿ ಮಾಡ್ಕೊಂಡು ಸೋತ್ರೆ ಇರೋ ಮರ್ಯಾದೆ ಆದ್ರೂ ಉಳಿಯುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಬಡ್ಡಿ ಪಂದ್ಯ ಶುರುವಾಗುತ್ತೆ. ಹೊಡಿರೋ ಚಪ್ಪಾಳೆನ. ಹಾ, ಈ ರೋಚಕ ಪಂದ್ಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹೊಡಿರಿ ಚಪ್ಪಾಳೆ. ಇದು ಪ್ರತಿ ವರ್ಷ ನಮ್ಮೂರಪ್ಪಕ್ಕೋಸ್ಕರ ಕಬಡ್ಡಿ ಆಡೋ ನಮ್ಮೂರಿನ ಪದ್ಧತಿ. ಈ ಪದ್ಧತಿ ಈ ಸಲ ಸ್ವಲ್ಪ ಬದಲಾವಣೆ ಕಂಡು ನಮ್ಮೂರಿನ ಮುಖ್ಯಸ್ಥರು ರಾಮಮೂರ್ತಿ ಸರ್ ಮತ್ತೆ ರಾಜೇಂದ್ರ ಸರ್ ಅವರ ಕುಟುಂಬ ಮೈದಾನಕ್ಕಿಳಿದು ಆಟ ಆಡ್ತಾ ಇದ್ದಾರೆ. ಹೀಗೆ ಆಟಗಾರರನ್ನ ಹುರಿದುಂಬಿಸಿ ಶುರುವಾಗ್ಲಿ ಆಟ. ಅಮ್ಮ, ವೀರು ನನ್ನ ಮೈದಾನೇ ಆಗಿರ್ಬೋದು, ಆದ್ರೆ ಪುಷ್ಪಕ್ಕೆ ಗೆಲ್ಬೇಕು ಅನ್ನೋದು ನನ್ನ ಆಸೆ. ತಾಂಡವ್, ಇದ್ಯಾಕೋ ಕಬಡ್ಡಿ ಮ್ಯಾಚ್ ತರ ಅನಿಸ್ತಾ ಇಲ್ಲ. ತುಂಬ ನಿದ್ದೆ ಬಂದಂಗೆ ಆಗ್ತಿದೆ ಮೈನಾ ಅವರೇ. ಪಾಪ ಪುಷ್ಪಕ್ ಸರ್ ಕಬಡ್ಡಿ ಆಡ್ತಿದ್ದಾರೋ ಇಲ್ವೋ, ಏನಾಯ್ತೋ ಗೊತ್ತಾಗ್ತಿಲ್ವೇ. ಸ್ವಲ್ಪ ಕೂರಿಸ್ತೀರಾ? ಇಲ್ಲ ಧ್ರುವ ಅವರೇ, ಬೇಡ, ನೀವ್ ಎದ್ದೇಳೋಂಗಿಲ್ಲ. ಹೇಗಿದೆಯಪ್ಪ ಈಗ? ಈಗ ಪರವಾಗಿಲ್ಲ ವೈದ್ಯರೇ, ಸ್ವಲ್ಪ ನೋವು ಕಡಿಮೆ ಆಗಿದೆ, ಆದ್ರೆ ಸ್ವಲ್ಪ ಮಂಕ ಆಗ್ತಿದೆ, ಒಂಥರ ಆಗ್ತಿದೆ. ಸುಸ್ತು ಹಾಗೇ ಇರುತ್ತಪ್ಪ, ನೀನೇನೋ ಯೋಚನೆ ಮಾಡಬೇಡ. ನೋಡಮ್ಮ, ನಾನೀಗ ಒಂದು ಗುಳಿಗೆ ಕೊಡ್ತೀನಿ, ಅದನ್ನು ನುಂಗ್ಲಿ. ಅದಾದ್ಮೇಲೆ ನಿದ್ದೆ ಬರುತ್ತೆ. ಮಲಗಬಾರ್ದು. ಮಲಗದೆ ಇರೋ ಥರ ನೋಡ್ಕೋತೀರಾ? ಯಾವುದೇ ಕಾರಣಕ್ಕೂ ಮಲಗಬಾರ್ದಮ್ಮ, ನೋಡ್ಕೋತೀರಲ್ಲ ಆ ರೀತಿ. ವೈದ್ಯರೇ, ಅವ್ರು ಮಲಗದಿರೋ ಥರ ನೋಡ್ಕೋತೀನಿ. ತಗೊಳಮ್ಮ. ಕಹಿ ಇದೆ ಮೈನಾ ಅವರೇ.
ಬಾರ ಒಳಗಡೆ ಬರ ಈಗ ವೀರು ಟೀಮ್ ಇಂದ ರೈಡಿಂಗು. ಈಗ ರೈಡ್ ಮಾಡ್ತಿರೋದು ವೀರು. ಕಮಾನ್ ವೀರ, ಕಬಡ್ಡಿ ಕಮಾನ್ ವೀರ, ಕಬಡ್ಡಿ ಚಪ್ಪಾಳೆ. ವೀರು ಟೀಮ್ಗೆ ಈಗ 2 ಅಂಕಗಳು. 2 ಪಾಯಿಂಟ್. ಯಸ್ 2 ಪಾಯಿಂಟ್ಸ್. ಮಾಡಿರಿ. ವೀರು ಟೀಮ್ಗೆ ಈಗ 2 ಅಂಕಗಳು ಬಂದಿದ್ದಾವೆ. ಏಯ್ ವೀರ ಸೂಪರ್. ವೈದ್ಯರು ನಿದ್ದೆ ಬರುತ್ತೆ ಅಂತ ಹೇಳಿದ್ದಾರೆ, ಆದ್ರೆ ನೀವು ಮಲ್ಕೋಬಾರ್ದು. ಆ ದೇವರು ನಮ್ಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ದಾನೆ? ನೀವು ಈ ಶಿಕ್ಷೆಗೆ ಒಪ್ಕೊಳ್ತಾ ಇದ್ದಿದ್ರೆ ನೀವು ಇಷ್ಟೊತ್ತಿಗೆ ಆರಾಮಾಗಿರ್ತಿದ್ರಿ. ತಪ್ಪು ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ನೀವಿಲ್ಲಿ ಒದ್ದಾಡ್ತಿದ್ದೀರಾ. ಆ ವಿಷಯದ ಬಗ್ಗೆ ಎಲ್ಲ ಮಾತಾಡಬೇಡಿ ಬಿಡಿ ಮೈನಾ ಅವರೇ. ನಾನ್ ಬಿಡ್ತೀನಿ, ಆದ್ರೆ ಆ ದೇವ್ರು ನಮಗ್ ಶಿಕ್ಷೆ ಕೊಡ್ತಾನೆ ಬಿಡ್ತಿಲ್ವಲ್ಲ. ಅಲ್ಲಾದ್ರೂ ಅವರೇ ಎಂತೆಂತ ಕಷ್ಟಗಳನ್ನ ನಮಗ್ ಕೊಡ್ತಾನೆ ಇದ್ದಾನೆ, ನಾವು ಅನುಭವಿಸ್ತಾನೆ ಇದೀವಿ. ಯಾಕೆ ಹಿಂಗೆ? ಕಬಡ್ಡಿ ಒಳಗಡೆ ಬಿಡ ಬರ್ಲಿ ಬಿಡ. ಪುಷ್ಪಕ್ ಟೀಮ್ ಈಗ ಒಟ್ಟಾರೆ 4 ಅಂಕ. ಕಬಡ್ಡಿ ಪ್ಲೇಯರ್ ಆಗಿ ಪುಷ್ಪಕ್ ಟೀಮ್ ಮೇಲೆನೆ ಪಾಯಿಂಟ್ಸ್ ಕಮ್ಮಿ ಆಗ್ಬಿಡ್ತಲ್ಲ. ಅಯ್ಯೋ ನಿನ್ ತಮ್ಮ ಗೆಲ್ಲಲ್ಲ ಬಿಡಪ್ಪ.